Rajarandrappa Nayak, ex-MP and Trust Founder Chairman, Federal Education and Welfare Trust, Raichur. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಏಪ್ರಿಲ್ 23ರಂದು ನಗರಕ್ಕೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ, ಪಾದಯಾತ್ರೆ, ಬಹಿರಂಗ ಸಭೆ. ನವೀನ್. ಹಿಂದುಳಿದ ಆಯೋಗ ವರದಿ ಗೊಂದಲ ಸೃಷ್ಟಿಸುವಲ್ಲಿ ಸಿಎಂ ಯಶಸ್ವಿ, ಡಾಕ್ಟರ್ ಶಿವರಾಜ್ ಪಾಟೀಲ್ ಟೀಕೆ. ಸಂವಿಧಾನ ರಕ್ಷಣೆ ಏಪ್ರಿಲ್ 26ರಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ, ಸರೋವರ ಬೆಂಕಿಕಟ್ಟಿ. ಏಪ್ರಿಲ್ 30ರಂದು ಶ್ರೀ ಬಸವ ಜಯಂತಿ, ಪೂರ್ವ ಸಿದ್ಧತೆ ಕೈಗೊಳ್ಳಲು ಎಡಿಸಿ ಶಿವಾನಂದ ಸೂಚನೆ. ಸಿಇಟಿ ಪರೀಕ್ಷೆ 213 ಅಭ್ಯರ್ಥಿಗಳ ಗೈರು. ವಾರ್ತೆಗಳ ವಿವರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಖಂಡಿಸಿ ಏಪ್ರಿಲ್ 23ರಂದು ಮಧ್ಯಾಹ್ನ 3 ಗಂಟೆಗೆ ರಾಯಚೂರು ನಗರದಲ್ಲಿ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಎಂದು ಯಾತ್ರೆಯ ಪ್ರಭಾರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಹೇಳಿದರು. ಅವರಿಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲೆಗೆ ಏಪ್ರಿಲ್ 23ರಂದು ಜನಾಕ್ರೋಶ ಯಾತ್ರೆ ಆಗಮಿಸಲಿದ್ದು, ಹೋರಾಟದಲ್ಲಿ ರೈತರು, ಮಹಿಳೆಯರು, ಕಾರ್ಮಿಕರು ಸೇರಿ 10,000ಕ್ಕೂ ಹೆಚ್ಚಿನ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ನಗರದ ಚಂದ್ರಮೌಳೇಶ್ವರ ವೃತ್ತದಿಂದ ಹಳೆ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆಯನ್ನು ನಡೆಸಿ ನಂತರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗುವುದು. ಇದಾದ ನಂತರ ವೀರಶೈವ ಕಲ್ಯಾಣ ಮಂಟಪದ ಎದುರಿರುವ ಮೈದಾನದಲ್ಲಿ ಸಂಜೆ 7 ಗಂಟೆಗೆ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಏನು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಬಿವೈ ವಿಜಯೇಂದ್ರರವರು ಮತ್ತು ನಮ್ಮ ಎಲ್ಲ ರಾಜ್ಯ ನಾಯಕರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯ ಹೋರಾಟ ನಡೀತಾ ಇದೆ. ಆ ಯಾತ್ರೆ ರಾಯಚೂರು ಜಿಲ್ಲೆಗೆ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆಗಮಿಸುವಂಥದ್ದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮಾನ್ಯ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸದರು, ನಮ್ಮ ಪಕ್ಷದ ಎಲ್ಲ ಪ್ರಮುಖ ಪದಾಧಿಕಾರಿಗಳ ಒಂದು ಸಭೆಯನ್ನು ನಾವು ಆಯೋಜನೆಯನ್ನ ಮಾಡಿ ಹೋರಾಟವನ್ನ ಈ ಸರ್ಕಾರದ ವಿರುದ್ಧ ಯಶಸ್ವಿಯಾಗಿ ನಾವು ಸಂಘಟನೆಯನ್ನ ಮಾಡಬೇಕು ಮತ್ತು ಜನರ ಸಹಜ ಆಕ್ರೋಶ ಏನಿದೆ ಈ ಸರ್ಕಾರದ ವಿರುದ್ಧ ಅದನ್ನ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ರೀತಿಯಲ್ಲಿ ನಮ್ಮ ಹೋರಾಟ ಆಯೋಜನೆ ಆಗಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಪ್ರಮುಖರ ಉಪಸ್ಥಿತಿಯಲ್ಲಿ ನಾವು ಸಭೆಯನ್ನ ಮಾಡಿದ್ದೇವೆ. ರಾಜ್ಯಾದ್ಯಂತ ಈಗಾಗಲೇ ನಮ್ಮ 2ನೇ ಹಂತದ ಏನು ಜನಾಕ್ರೋಶ ಯಾತ್ರೆ ನಾಳೆಗೆ ಸಂಪನ್ನ ಆಗ್ತಾ ಇದೆ. ಕಲಬುರಗಿ ಮತ್ತು ಬೀದರ್ನಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಉತ್ತಮವಾದಂಥ ಜನಸ್ಪಂದನೆ ಸಿಗ್ತಾ ಇರುವಂಥದ್ದು ಮತ್ತು ಹೋರಾಟದಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಾಜ್ಯ ನಾಯಕರಾದ ಆರ್ ಅಶೋಕ್,
ಚಲುವ ನಾರಾಯಣಸ್ವಾಮಿ, ಶ್ರೀರಾಮುಲು, ಗೋವಿಂದ ಕಾರಜೋಳ ಸೇರಿದಂತೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಬೇಕೆಂದು ಜನರ ಆಕ್ರೋಶವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟುವಂತ ರೀತಿಯಲ್ಲಿ ಹೋರಾಟ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ರಾಜ್ಯಾದ್ಯಂತ 2ನೇ ಹಂತದ ಜನಾಕ್ರೋಶ ಯಾತ್ರೆ ಸಂಪನ್ನ ಆಗುತ್ತಿದೆ. ಎಲ್ಲ ಜಿಲ್ಲೆಗಳಲ್ಲಿ ಯಾತ್ರೆಗೆ ಉತ್ತಮವಾದ ಜನಸ್ಪಂದನೆ ಸಿಗುತ್ತಿದೆ. ಜನರು ಸ್ವಯಂ ಪ್ರೇರಿತ ಭಾಗಿಯಾಗುತ್ತಿದ್ದಾರೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ರಾಯಚೂರಿಗೆ KKRDB ಸೇರಿ ಅನೇಕ ಅನುದಾನ ಸಮರ್ಪಕವಾಗಿ ನೀಡುತ್ತಿಲ್ಲ. ಇದರಿಂದ ಈ ಭಾಗದ ಜನರಿಗೆ ಹಾಗೂ ಭಾಗದ ಅಭಿವೃದ್ಧಿಗೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಅನೇಕ ಸಾರಿ 2 ಸದನಗಳಲ್ಲಿ ಧ್ವನಿ ಎತ್ತುವ ಪ್ರಯತ್ನ ಆಗಿದೆ. ಸಿಎಂ ಸೇರಿದಂತೆ ಕಾಂಗ್ರೆಸ್ ಮಂತ್ರಿಗಳು ಎಲ್ಲವೂ ಸರಿಯಾಗಿದೆ ಎನ್ನುವಂತೆ ಬಿಂಬಿಸುತ್ತಿದೆ. ರಾಜ್ಯದ ಆಡಳಿತದ ವಿಚಾರದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದರು. ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ನಮ್ಮ ST ಮತ್ತು SC ಬಂಧುಗಳಿಗೋಸ್ಕರ ಮೀಸಲಿಟ್ಟಂತ ಹಣ 39,000 ಕೋಟಿಯಷ್ಟು ಹಣವನ್ನು ಬೇರೆ ಕಾರ್ಯಗಳಿಗೆ ವರ್ಗಾವಣೆ ಮಾಡಿ ಹಣ ಬಳಕೆ ಮಾಡಿರೋದಕ್ಕೂ ಕೂಡ ಸರ್ಕಾರದ ಬಳಿ ಸರಿಯಾದಂಥ ಉತ್ತರಗಳಿಲ್ಲ. ಹಾಗಾಗಿ ಈ ಸರ್ಕಾರ ಎಲ್ಲ ಆಯಾಮಗಳಲ್ಲೂ ಹಳಿ ತಪ್ಪಿರುವಂಥದ್ದು ಸ್ಪಷ್ಟವಾಗಿ ರಾಜ್ಯದ ಜನ ಇವತ್ತು ತಮ್ಮ ವಿವೇಚನೆಯಲ್ಲಿ ತಾವು ಅರ್ಥವನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಏನು ಜನಾಕ್ರೋಶ ಯಾತ್ರೆಯ ಹೋರಾಟದಲ್ಲಿ 10,000ಕ್ಕಿಂತನೂ ಹೆಚ್ಚು ಸಾರ್ವಜನಿಕರು, ವಿಶೇಷವಾಗಿ ನಾವು ಕಾರ್ಯಕರ್ತರು ಅನ್ನುವಂಥದಕ್ಕಿಂತ ಹೆಚ್ಚಿನದಾಗಿ ಸಾರ್ವಜನಿಕರು, ರೈತರು, ಮಹಿಳೆಯರು ಈ ಹೋರಾಟದಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಇದೆ. ಮತ್ತು ಅವರ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಮೂಲಕ, ಪಾದಯಾತ್ರೆ ಮೂಲಕ, ನಮ್ಮ ರಾಯಚೂರಿನ ಚಂದ್ರಮೌಳೇಶ್ವರ ವೃತ್ತದಿಂದ ಹಳೆ DC ವೃತ್ತದವರೆಗೂ ಸುಮಾರು 1.5 ಕಿಲೋಮೀಟರ್ನಷ್ಟು ನಾವು ಸಂಜೆ 4:30ಯಿಂದ ಪಾದಯಾತ್ರೆ ಮೂಲಕ ಮಾಡಿ ಅಲ್ಲಿ ವೀರಶೈವ ಕಲ್ಯಾಣ ಮಂಟಪದ ಮುಂಭಾಗದಲ್ಲಿರುವಂತಹ ಬಯಲು ಪ್ರದೇಶದಲ್ಲಿ ನಮ್ಮ ಒಂದು ಬಹಿರಂಗ ಸಭೆ ಅವತ್ತು ಇರುತ್ತೆ. ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಕಾರಣಕ್ಕಾಗಿ ಕರ್ನಾಟಕ ಬೆಲೆ ಏರಿಕೆ, ಅತಿ ಹೆಚ್ಚು ಹಣ ದುಬ್ಬರ ಎಂಬ ಕುಖ್ಯಾತಿ ಪಡೆದಿದೆ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಸಾಲದ ಮೇಲೆ ಸಾಲ ಮಾಡಿ ರಾಜ್ಯದ ಜನರ ಮೇಲೆ ಹೊರಿಸಲಾಗುತ್ತಿದೆ. ಸಾಲಕ್ಕೆ ಮಿತಿಯೇ ಇಲ್ಲ ಎನ್ನುವಂತಾಗಿ ಇದೀಗ ಜನಾಕ್ರೋಶಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದರು. 39,000 ಕೋಟಿ SC/ST ಹಣ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ಆಯಾಮಗಳಲ್ಲೂ ಹಳಿ ತಪ್ಪಿದೆ. ಎತ್ತರ ಆಕ್ರೋಶ ಶಮನ ಮಾಡುವುದಕ್ಕಾಗಿ ಜನಾಕ್ರೋಶ ಯಾತ್ರೆ ಮಾಡಲಾಗುತ್ತದೆ ಎಂದು ಹೇಳುವ ಪ್ರಿಯಾಂಕ ಖರ್ಗೆ ವಿರುದ್ಧವೇ ಅವರ ಮಂತ್ರಿಗಳು ಸ್ವಯಂ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಜನಾಕ್ರೋಶ ಯಾತ್ರೆ ಹೋರಾಟ ಜನಸಾಮಾನ್ಯರ ಅಜೆಂಡಾ ಅಡಿಯಲ್ಲಿಯೇ ನಡೆಯುತ್ತಿದೆ ಎಂದು ತಿಳಿಸಿದರು. ಪ್ರಸ್ತುತ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಬಣ ಸಂಘರ್ಷ ಇಲ್ಲ. ಪ್ರತಿ ಜಿಲ್ಲೆಯಲ್ಲಿ ಚರ್ಚೆಗಳು ಮಾಡಿ ಪಕ್ಷಗಳನ್ನು ಸದೃಢ ಮಾಡಲು ಹಾಗೂ ಪಕ್ಷವನ್ನು ಒಗ್ಗಟ್ಟಿನಿಂದ ನಡೆಸಿಕೊಂಡು ಹೋಗುವ ಕಾರ್ಯವಾಗುತ್ತಿದೆ. KKRDBಯಲ್ಲಿ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದ ಕಾಮಗಾರಿಗಳ 17,000 ಕೋಟಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಇನ್ನೂ ನೀಡಿಲ್ಲ. ಈ ವಿಚಾರವಾಗಿ ಕಲ್ಯಾಣ ಭಾಗದಲ್ಲಿ ವಿಶೇಷವಾಗಿ ಹೋರಾಟ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ಮಾಜಿ ಸಂಸದ BV ನಾಯಕ್, ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಬಸನಗೌಡ ಬ್ಯಾಗವಾಟ್, ಗಂಗಾಧರ್ ನಾಯಕ್, ತ್ರಿವಿಕ್ರಮ್ ಜೋಶಿ ಸೇರಿದಂತೆ ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. ಮುಡಾ ಹಗರಣ ಸೇರಿ ಅನೇಕ ಹಗರಣ ಮುಚ್ಚಿಹಾಕಲು ರಾಜ್ಯ ಸರ್ಕಾರ ಜಾತಿ ಗಣತಿ ಆಯೋಗ ವರದಿ ಮಂಡನೆ ಮಾಡಲು ಮುಂದಾಗಿದೆ. ಜನರಲ್ಲಿ ಗೊಂದಲವನ್ನು ಸೃಷ್ಟಿಸುವಲ್ಲಿ ಸಿಎಂ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಟೀಕಿಸಿದ್ದಾರೆ. ಅವರಿಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಹಗರಣಗಳ ಸುರಿಮಳೆ, ಗುತ್ತಿಗೆದಾರರ ಆರೋಪಗಳು, ಮುಡಾ ನೋಟಿಸ್ ಬಂದಿದೆ. ಇವೆಲ್ಲವನ್ನು ದಿಕ್ಕು ಬದಲಿಸಲು ಜಾತಿ ಗಣತಿ ಆಯೋಗ ರಚನೆ ಮಾಡುವ ವಿಚಾರವನ್ನು ಶುರು ಮಾಡಿದ್ದಾರೆ. ಜಾತಿ ಗಣತಿಗಾಗಿ ಆಯೋಗ ರಚನೆ ಮಾಡಿರುವುದು ಜಾತಿಗಳ ಮಧ್ಯೆ ವೈಷಮ್ಯ ಬೆಳೆಸಿ ರಾಜ್ಯ ಸರ್ಕಾರದ ಬಗ್ಗೆ ಜನರ ಆಕ್ರೋಶವನ್ನು ಬೇರೆಡೆ ತಿರುಗಿಸುವಂತಹ ತಂತ್ರವಲ್ಲದೆ ಮತ್ತೇನೂ ಅಲ್ಲ ಎಂದರು.
ಕಾಂಗ್ರೆಸ್ನವರು ಇದು ಜಾತಿ ಗಣತಿಯಲ್ಲ, ಹಿಂದುಳಿದ ವರ್ಗಗಳ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಎಂದು ಹೇಳುತ್ತಿದ್ದು, ಜಯಪ್ರಕಾಶ್ ಹೆಗಡೆಯವರು ನೀಡಿದ ಆಯೋಗದ ವರದಿಯ ಸಾರಾಂಶದಲ್ಲಿ ಇರಬೇಕಿತ್ತು. ಆದರೆ ಅದರಲ್ಲಿ ಈ ಅಂಶವೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಯಾವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಹಗರಣಗಳ ಸುರಿಮಳೆ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು, ಮೈನ್ಸ್ನವರು ಮತ್ತು ಕೂಡ ಮತ್ತೊಮ್ಮೆ ನೋಟಿಸ್ ಬಂತು, ಅವುಗಳೆಲ್ಲವೂ ಡೈವರ್ಟ್ ಮಾಡಲಿಕ್ಕೆ ಇದನ್ನ ಮತ್ತೆ ಮುಂದೆ ಬಿಟ್ಟಿದ್ದಾರೆ. 100% ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಯಾವ್ದು ಆಗಂಗಿಲ್ಲ. ಮತ್ತೆ ಇವು SIT ತನಿಖೆಗಳು ಒಪ್ಪಿಸಿದ್ರಲ್ಲ, ಎಲ್ಲ ಮೂಡಾದವು ಅವು ಇವು, ಮತ್ತೆ ಇದು ಒಂದು ಕಮಿಟಿ ಮಾಡಿ ಅವ್ರಿಗೊಂದು ಕಾರ್ ಕೊಟ್ಟು ತಿರುಗಾಡ್ರಿ ನೀವು ಅಂತೇಳಿ ಈ ಕಡೆ ದಿನ ಮುಂಜಾನೆ ಎಲ್ಲಾ ಸಮಾಜದವರು ನಿಮ್ಗೆ ತಿಳಿದದ್ದು ನೀವು ಮಾತಾಡ್ತೀರಿ ಅಂತ ಹೇಳಕ್ಕೆ ಇದೊಂದು ಡೈವರ್ಷನ್ ಮಾಡುವಂತ ತಂತ್ರ ಇದೆ ಅಷ್ಟೇ. ಜಾತಿ ಮತ್ತೆ ವೈಷಮ್ಯ ಬೆಳೆಸಿ ಯಾರಿಗೆ ತಿಳಿದದ್ದು ಅವ್ರು ಮಾತಾಡ್ರಿ ಅಂತ ಹೇಳಿ ಕಂಪ್ಲೀಟ್ ಡೈವರ್ಷನ್. ರಾಜ್ಯದ ಆಡಳಿತದ ಬಗ್ಗೆ ಜನರಿಗೆ ಏನು ಆಕ್ರೋಶ ಇದೆ ಅದನ್ನ ಡೈವರ್ಟ್ ಮಾಡುವಂತ ತಂತ್ರ ಇದು ಅಂತೇಳಿ ನಾನು ಭಾವಿಸ್ತೀನಿ. ಸರ್, ಅವ್ರು ಜಾತಿ ಗಣತಿನೇ ಅಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಇದು ಅಂತೇನ ಅದ್ರ ಮೇಲೆ ಬರಬೇಕಲ್ಲ. ಇವತ್ತೇನು ಜಯಪ್ರಕಾಶ್ ಹೆಗಡೆ ಅವರು ಆಯೋಗದ ವರದಿ ಕೊಟ್ಟಿದ್ದಾರೆ, ಅದ್ರ ಮೇಲೆ ಸಾರಾಂಶದಲ್ಲಿ ಇರ್ಬೇಕಲ್ಲ ಅದು. ಇದು ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರಬೇಕಲ್ಲ. ಅದರಲ್ಲಿ ಹೆಡ್ಲೈನ್ಸ್ ಅಲ್ಲೇ ಇಲ್ಲ ಅದು. ಇವತ್ತು ಯಾವಾಗ ಅದು ಬ್ಯಾಕ್ ಫೈರ್ ಆಯ್ತು, ಬ್ಯಾಕ್ ಫೈರ್ ಆದಾಗ ಇದು ಅದಲ್ಲ. ಯಾವ ಜಾತಿ ಬಗ್ಗೆ, ಯಾವ ಜಾತಿಯ ಆದಾಯದ ಬಗ್ಗೆ, ಅವರ ಎಕನಾಮಿಕ್ ಇದ್ರ ಬಗ್ಗೆ ಇವರು ಅದರಲ್ಲಿ ಹೇಳಿದ್ದಾರೆ. ವರದಿಯಲ್ಲಿ ಏನಾದ್ರೂ ಇರ್ಬೇಕಲ್ಲ. ಸೋಶಿಯೋ ಎಕನಾಮಿಕ್ ಸ್ಟಡಿ ಅಂದ್ರೆ ಈ ಸಮುದಾಯ ಅತ್ಯಂತ ಹಿಂದುಳಿದಿದೆ, ಈ ಸಮುದಾಯದ ಆದಾಯ ಪ್ರತಿ ಮನುಷ್ಯನಿಗೆ ಇಷ್ಟಿದೆ, ಪ್ರತಿ ಕುಟುಂಬಕ್ಕೆ ಇಷ್ಟಿದೆ ಅಂತ ಹೇಳ್ಬೇಕಾಗಿತ್ತಲ್ಲ. ಅವರು ಎಲ್ಲಿ ಹೇಳಿದಾರೆ ಅದರಲ್ಲಿ? ಅಂದ್ರೆ ಜಾತಿ ಗಣತಿನೇ ಮಾಡಿಲ್ವಾ? ಜಾತಿ ಗಣತಿ ಮಾಡಲಾರದೆ ಇದು ಇವರು ಯಾವುದೋ ಒಂದು ಜನರಲ್ಲಿ ಗೊಂದಲ ಮೂಡಿಸುವಂತ ಕಾರ್ಯ ಮಾಡ್ಬೇಕಂತೇಳಿ ಅವ್ರದ್ದು ಏನು ಇತ್ತು ಅದನ್ನ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯನವರಷ್ಟೇ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ KS ನವೀನ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ, ಮಾಜಿ ಸಂಸದ BV ನಾಯಕ್, ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಬಸನಗೌಡ ಬ್ಯಾಗವಾಟ್, ಗಂಗಾಧರ್ ನಾಯಕ್, ತ್ರಿವಿಕ್ರಮ್ ಜೋಶಿ ಸೇರಿದಂತೆ ಬಿಜೆಪಿಯ ಮುಖಂಡರು ಉಪಸ್ಥಿತರಿದ್ದರು. ಅಪಾಯದಲ್ಲಿರುವ ಸಂವಿಧಾನ ಉಳಿಸಿಕೊಳ್ಳಲು ಸಂವಿಧಾನ ಆಶಯಗಳಾದ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯವನ್ನು ಖಾತ್ರಿಪಡಿಸಿಕೊಳ್ಳಲು ಸಂವಿಧಾನ ಸಂರಕ್ಷಣಾ ಪಡೆ ಏಪ್ರಿಲ್ 26ರಂದು ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ ಆಯೋಜಿಸಲಾಗಿದೆ ಎಂದು ದೇಶಪ್ರೇಮಿ ಯುವಾಂದೋಲನದ ಸಂಚಾಲಕ ಸರೋವರ್ ಬೆಂಕಿಕಟ್ಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ನೀಡಿರುವ ಪ್ರಜಾಪ್ರಭುತ್ವದ ಮೌಲ್ಯಗಳ ರಕ್ಷಣೆಗೆ ರೂಪಿತವಾಗಿರುವ ಸಂವಿಧಾನ ಆಶಯಗಳ ವಿರುದ್ಧವಾಗಿ ನಡೆದುಕೊಳ್ಳಲಾಗುತ್ತಿದೆ. ಶಿಕ್ಷಣ ಹಕ್ಕಾಗುವ ಬದಲು ಮಾರಾಟದ ಸರ್ಕಾರಿ ಮಾರುಪಟ್ಟಿದೆ. ಹಣ ಕೊಟ್ಟವರಿಗೆ ಒಂದು, ಇಲ್ಲದವರಿಗೆ ಇನ್ನೊಂದು ಶಿಕ್ಷಣ ನೀಡಲಾಗುತ್ತಿದೆ. ನಿರುದ್ಯೋಗ ದಾಖಲೆಯ ಮಟ್ಟದಲ್ಲಿ ಏರಿಕೆಯಾಗಿದೆ. ವಿದ್ಯಾವಂತರು ಶಿಕ್ಷಣ ಪಡೆದು ಉದ್ಯೋಗ ಇಲ್ಲದೆ ಹೋಗುತ್ತಿದ್ದಾರೆ. ಜಾತಿ ಧರ್ಮದ ಹೆಸರಿನಲ್ಲಿ ಯುವಕರನ್ನು ಪ್ರತ್ಯೇಕಿಸಲಾಗುತ್ತಿದೆ. ಬಹುತ್ವದ ಸಂವಿಧಾನವನ್ನು ಉಳಿಸಿಕೊಳ್ಳಲು ಮುಂದೆ ಬರಬೇಕಾದ ಅವಶ್ಯಕತೆ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ವಾಡಿಯಿಂದ 14ನೇ ತಾರೀಕಿನಿಂದ ಪ್ರಾರಂಭವಾಗಿ ಇದೇ ತಿಂಗಳು 26ರಂದು ದಾವಣಗೆರೆಯಲ್ಲಿ ಒಂದು ಸಂವಿಧಾನ ಸಂರಕ್ಷಕರ ಮಹಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಭಾಗವಾಗಿ ಈ ದಿನ ಈ ಒಂದು ಯುವಯಾನ ಆ ವಾಡಿಯಿಂದ ಇಲ್ಲಿಗೆ ಆಗಮಿಸಿದೆ. ಈ ಕುರಿತಾಗಿ ಇನ್ನೂ ಹಲವಾರು ವಿಚಾರಗಳನ್ನ ನಮ್ಮ ಸ್ನೇಹಿತರು ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ನಾವು ಸಂವಿಧಾನ ರಕ್ಷಣಾ ಪಡೆ ಅದಕ್ಕೋಸ್ಕರ ಯುವಯಾನ ಅಂತ ಮಾಡ್ತಿರ್ತಕ್ಕಂಥ ಉದ್ದೇಶಗಳಲ್ಲಿ ನಮ್ಮ ಬಹಳ ಮುಖ್ಯವಾದಂಥ 3 ಡಿಮ್ಯಾಂಡ್ಸನ್ನು ಇಟ್ಕೊಂಡು ನಾವು ವಿದ್ಯಾರ್ಥಿ ಯುವಜನರನ್ನು ತಲುಪುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನಪ್ಪ ವಿಚಾರ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಇವತ್ತು ಪೋಷಕರು ಹೇಳಬೇಕು ಅಂತ ಹೇಳಿ, ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಸಾಕಾಗದೆ ಇವತ್ತು ಸಾಲ ಮಾಡುವಂಥ ಪರಿಸ್ಥಿತಿಯಲ್ಲಿ ಪೋಷಕರು. ಯಾಕೆ ಅಂತ ಹೇಳಿದ್ರೆ, ಯಾರ ಜೇಬಲ್ಲಿ ಎಷ್ಟು ದುಡ್ಡಿದೆಯೋ ಅದರ ಆಧಾರದ ಮೇಲೆ ಶಿಕ್ಷಣ ಇವತ್ತು ನಿಗದಿಯಾಗ್ತಾರೆ. ಮಾರುಕಟ್ಟೆಯ ವಸ್ತುಗಳ ಹಾಗೆ ಶಿಕ್ಷಣ ರಾಜಾರೋಷವಾಗಿ ಇವತ್ತು ಮಾರುಕಟ್ಟೆಯ ವಸ್ತುಗಳ ರೀತಿ ಮಾರಾಟ ಆಗ್ತಾರೆ. ದುಡ್ಡಿದ್ದವರಿಗೆ ಒಂದು ರೀತಿಯಾದಂಥ ಶಿಕ್ಷಣ, ದುಡ್ಡು ಇದ್ದಿರೋರಿಗೆ ಇನ್ನೊಂದು ರೀತಿಯಾದಂಥ ಶಿಕ್ಷಣ. ಒಟ್ಟು ಸರ್ಕಾರಿ ಸಂಸ್ಥೆಯಲ್ಲಿ 7 ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ಶಿಕ್ಷಣಗಳಿದೆ. ಅದಲ್ಲದೆ ಡೂಮ್ಡ್ ಸ್ಕೂಲ್ ಅಂತಕ್ಕಂಥ ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಟು ಹೋಗುವಂಥ ಶಿಕ್ಷಣ ವ್ಯವಸ್ಥೆಯೂ ಇದೆ.
ಕೋವಿಡ್ ಟೈಮ್ನಲ್ಲಿ ಇಡೀ ಎಲ್ಲ ಜನರು ತತ್ತರಿಸಿ ಹೋದಂಥ ಸಂದರ್ಭ. ಯುವಕರು ಗಟ್ಟಿ ದನಿಯಲ್ಲಿ ಪ್ರಶ್ನಿಸಿದಾಗ ದೇಶ ಬದಲಾಗಿರುವ ಇತಿಹಾಸವಿದೆ. ಯುವಕರು ಸಂವಿಧಾನ ಉಳಿಸಲು ಮುಂದಾಗಬೇಕಿದೆ. ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯಂದು ಕಲಬುರಗಿ ಜಿಲ್ಲೆಯ ವಾಡಿಯಿಂದ ಬೈಕ್ ರ್ಯಾಲಿ ಪ್ರಾರಂಭಿಸಲಾಗಿದ್ದು, ವಿವಿಧ ಜಿಲ್ಲೆ ತಾಲೂಕುಗಳಲ್ಲಿ ಸಂಚರಿಸಿ ದಾವಣಗೆರೆಯಲ್ಲಿ ಸಮಾವೇಶಗೊಳ್ಳಲಾಗುತ್ತದೆ. ಯುವಕರು ಸ್ವಯಂ ಪ್ರೇರಿತರಾಗಿ ದಾವಣಗೆರೆ ಆಗಮಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಹೇಳಬೇಕು ಅಂತ ಹೇಳಿದ್ರೆ ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಸಾಕಾಗದೆ ಇವತ್ತು ಸಾಲ ಮಾಡುವಂಥ ಪರಿಸ್ಥಿತಿಯಲ್ಲಿ ಪೋಷಕರು. ಯಾಕೆ ಅಂತ ಹೇಳಿದ್ರೆ ಯಾರ ಜೇಬಲ್ಲಿ ಎಷ್ಟು ದುಡ್ಡಿದೆಯೋ ಅದರ ಆಧಾರದ ಮೇಲೆ ಶಿಕ್ಷಣ ಇವತ್ತು ಬಿಕರಿ ಆಗ್ತಾ ಇದೆ. ಮಾರುಕಟ್ಟೆಯ ವಸ್ತುಗಳ ಹಾಗೆ ಶಿಕ್ಷಣ ರಾಜಾರೋಷವಾಗಿ ಇವತ್ತು ಮಾರುಕಟ್ಟೆಯ ವಸ್ತುಗಳ ರೀತಿ ಮಾರಾಟ ಆಗ್ತಾ ಇದೆ. ದುಡ್ಡಿದ್ದವರಿಗೆ ಒಂದು ರೀತಿಯಾದಂಥ ಶಿಕ್ಷಣ, ದುಡ್ಡು ಇಲ್ಲದವರಿಗೆ ಇನ್ನೊಂದು ರೀತಿಯಾದಂಥ ಶಿಕ್ಷಣ. ಒಟ್ಟು ಸರ್ಕಾರಿ ಸಂಸ್ಥೆಯಲ್ಲಿ 7 ರೀತಿಯಾದಂಥ ಬೇರೆ ಬೇರೆ ರೀತಿಯಾದ ಶಿಕ್ಷಣಗಳಿದೆ. ಅದು ಅಲ್ಲದೆ ಡೂಮ್ಡ್ ಸ್ಕೂಲ್ ಅಂತಕ್ಕಂಥ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಹೋಗುವಂಥ ಶಿಕ್ಷಣ ವ್ಯವಸ್ಥೆಯೂ ಇದೆ. ಕೋವಿಡ್ ಟೈಮ್ನಲ್ಲಿ ಇಡೀ ಎಲ್ಲ ಜನರು ತತ್ತರಿಸಿ ಹೋದಂಥ ಸಂದರ್ಭದಲ್ಲಿ ಆಗಿನ ಸರ್ಕಾರ ಎಕ್ಸಾಮ್ ಫೀಸ್ಗೆ ಕೊಡ್ತಿದ್ದಂಥ ಸಬ್ಸಿಡಿಯನ್ನು ಕಟ್ ಮಾಡಿ ಈಗ ನಾವೆಲ್ಲ ಓದಬೇಕಾದ್ರೆ 50 ರೂಪಾಯಿ, ನಮ್ಗಿಂತ ಹಿಂದಿನ ತಲೆಮಾರು ಓದ್ತಾ ಇದ್ದಾಗ ಫ್ರೀ ಇದ್ದಂಥ ಎಕ್ಸಾಮ್ ಫೀಸಿಗೆ 3,000 ರೂಪಾಯಿ ಹೋಗಿದೆ. ಇದೆಲ್ಲ ಚಕ್ರವ್ಯೂಹವನ್ನು ಭೇದಿಸಿ ಪೋಷಕರು ತಮ್ಮ ಮಕ್ಕಳನ್ನ ಗ್ರಾಜ್ಯುಯೇಟ್ ಮಾಡಿದಾಗ ಹಲವಾರು ಕನಸುಗಳನ್ನ ಇಟ್ಕೊಂಡು ಇವತ್ತು ವಿದ್ಯಾರ್ಥಿಗಳು ಗ್ರಾಜ್ಯುಯೇಟ್ ಆಗಿ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಸರಿಯಾದಂಥ ಉದ್ಯೋಗದ ಅವಕಾಶ ಇಲ್ಲ. ಈ 60,000 ಪೋಸ್ಟ್ ಅನ್ನ ಕಾಲ್ ಮಾಡಿದ್ರೆ ಇವತ್ತು 48 ಲಕ್ಷಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ಸ್ ಅಂತ ಇದ್ದಾರೆ. NSSO ರಿಪೋರ್ಟ್ನ ಪ್ರಕಾರ 45 ವರ್ಷಗಳಲ್ಲಿ ಇಲ್ಲದೇ ಇರತಕ್ಕಂಥ ಅತ್ಯಂತ ಹೆಚ್ಚು ನಿರುದ್ಯೋಗ ಈ ದೇಶದಲ್ಲಿ ಇದೆ ಅಂತ ಹೇಳಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯುವ ಜನರನ್ನ ರಾಜಕೀಯ ಪ್ರೇರಿತ ವ್ಯಕ್ತಿಗಳು, ಪೊಲಿಟಿಷಿಯನ್ಸ್ಗಳು ಎಲ್ಲರೂ ಕೂಡ ಈ ರೀತಿಯಾದ ನಿಜವಾದ ವಿಚಾರಗಳ ಬಗ್ಗೆ ಸ್ಟೂಡೆಂಟ್ಸ್ ಯೂತ್ಸ್ ಮಾತಾಡಬೇಕಾಗಿತ್ತು. ಆದರೆ ಇವತ್ತು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಪೊಲರೈಸ್ ಆಗ್ತಾ ಇರೋದು ನಮಗೆ ಆತಂಕವನ್ನು ಮಾಡಿದೆ. ಹಾಗಾಗಿ ನಾವು ವಿದ್ಯಾರ್ಥಿ ಈ ಸಂದರ್ಭದಲ್ಲಿ ಕೌಶಲ್ಯ ಮಂಡ್ಯ, ಯಮುನಾ ಮೈಲಾರಿ, ಮಹೇಂದ್ರ, ಖಾಜಾ ಅಸ್ಲಂ ಪಾಷಾ, ಆಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಕೊಪ್ಪರ್ ಮತ್ತು ಇನ್ನಿತರರು ಇದ್ದರು. ಈಗ ಜಾಹೀರಾತು. ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನನ್ನು ರಾಯಚೂರು ನಗರದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಕೃತಜ್ಞತೆ ಸಲ್ಲಿಸುವವರು ಎನ್ ಶ್ರೀನಿವಾಸ್ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಹೃದಯಪೂರ್ವಕ ಕೃತಜ್ಞತೆಗಳು. ನನ್ನನ್ನು ರಾಯಚೂರು ನಗರದ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಕೃತಜ್ಞತೆ ಸಲ್ಲಿಸುವವರು ಎನ್ ಶ್ರೀನಿವಾಸ್ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ. ಜಿಲ್ಲಾಡಳಿತದಿಂದ ಏಪ್ರಿಲ್ 30ರಂದು ನಡೆಯಲಿರುವ ಶ್ರೀ ಬಸವ ಜಯಂತ್ಯೋತ್ಸವ ಆಚರಣೆಗೆ ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಏಪ್ರಿಲ್ 17ರ ಗುರುವಾರ ನಡೆದ ಶ್ರೀ ಬಸವ ಜಯಂತ್ಯೋತ್ಸವದ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಹಾಗೂ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಏಪ್ರಿಲ್ 30ರ ಬೆಳಗ್ಗೆ 9 ಗಂಟೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಅಂದು ಸಂಜೆ ಮೆರವಣಿಗೆ ನಡೆಯಲಿದ್ದು, ಈ ಜಯಂತಿ ಕಾರ್ಯಕ್ರಮಗಳಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಪ್ಪದೇ ಹಾಜರಿರಬೇಕು. ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಮಹಾತ್ಮರ ಭಾವಚಿತ್ರಗಳಿಗೆ ಮಾಲಾರ್ಪಣೆ, ಪೂಜಾ ಕಾರ್ಯಕ್ರಮ ಸರಿಯಾಗಿ ನಡೆಯಬೇಕು. ಹೂದಾನಿಗಳಿಂದ ವೇದಿಕೆಯನ್ನು ಅಲಂಕಾರಗೊಳಿಸಬೇಕು. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಕಾಪಾಡಲು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅಗತ್ಯ ಕ್ರಮ ವಹಿಸಬೇಕು. ಶಿಷ್ಟಾಚಾರ ಪ್ರಕಾರ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸಿ ಗಣ್ಯರಿಗೆ ತಲುಪಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು.
ಸರ್ಕಾರಿ ಅರೆ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂದರು. ಮಹಾತ್ಮರ ವಿಚಾರಧಾರೆಗಳು ಜೀವನ ಸಿದ್ಧಾಂತಗಳನ್ನು ಸಾರ್ವಜನಿಕರಿಗೆ ಪರಿಚಯಿಸುವ ಸಲುವಾಗಿ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಿದೆ. ಮಹಾತ್ಮರ ಜಯಂತಿಗಳನ್ನು ಒಂದು ಜಾತಿ ಸಮುದಾಯಗಳಿಗೆ ಸೀಮಿತಗೊಳಿಸಬಾರದು, ಎಲ್ಲರೂ ಭಾಗಿಯಾಗಬೇಕು ಎಂದು ಅವರು ಸಭೆಯ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಾದ ಕೆ.ಬಿ. ಬಡಿಗೇರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರು, ರಾಯಚೂರು ಮಹಾನಗರ ಪಾಲಿಕೆಯ ಸಮುದಾಯ ಸಂಘಟನಾ ಅಧಿಕಾರಿ ಕೃಷ್ಣ ಕಟ್ಟಿಮನಿ, ವಾರ್ತಾ ಇಲಾಖೆಯ ಗವಿಸಿದ್ದಪ್ಪ ಹೊಸಮನಿ, ಸಮಾಜದ ಮುಖಂಡರಾದ ಚಂದ್ರಶೇಖರ್ ಪಾಟೀಲ್, ಪರಮೇಶ್ವರ ಸಾಲಿಮಠ್, ರಾಚನಗೌಡ, ಹರವಿ ನಾಗನಗೌಡ, ಅಶೋಕ್ ಪಾಟೀಲ್ ಅತ್ತನೂರು, ಶಿವಾನಂದ್, ವೀರನಗೌಡ ಬಂಡಿ, ಎಂ ಚನ್ನಬಸವ, ಜೆ ಬಸವರಾಜ್, ಮಲ್ಲಿಕಾರ್ಜುನ ಗುಡಿಮನಿ, ಎಸ್.ಜಿ. ಕಲ್ಲಯ್ಯ ಸ್ವಾಮಿ, ಆನಂದ್ ಕುಮಾರ್, ವಿಜಯ್ ಕುಮಾರ್ ಸಜ್ಜನ್, ಪ್ರತಿಭಾ ಗೋನಾಳ್, ಶಿವಯೋಗಿ ಪಾಟೀಲ್ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜ, ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳು ಹಾಗೂ ಇನ್ನಿತರ ಸಮುದಾಯಗಳ ಸಂಘಟಕರು ಮತ್ತು ಗಣ್ಯರು ಇದ್ದರು. ನಗರದ 21 ಪರೀಕ್ಷಾ ಕೇಂದ್ರದಲ್ಲಿಂದು ನಡೆದ ಸಿಇಟಿ ಪರೀಕ್ಷೆಯ ಗಣಿತ ಪತ್ರಿಕೆಯ ಪರೀಕ್ಷೆ ನಡೆಯಿತು. ಒಟ್ಟು 6,534 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿಯಾಗಿದ್ದು 6,261 ಅಭ್ಯರ್ಥಿಗಳು ಪರೀಕ್ಷೆ ಹಾಜರಾಗಿದ್ದರು. ಉಳಿದಂತೆ 273 ಅಭ್ಯರ್ಥಿಗಳು ಪರೀಕ್ಷೆಗೆ ಗೈರಾಗಿದ್ದರು. ನಗರದ ಹಮ್ದರ್ದ್, SRPS ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು, ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಜವಾಹರ್ ನಗರ ಪಿಯು ಕಾಲೇಜು, ವಿದ್ಯಾಭಾರತಿ ಪಿಯು ಕಾಲೇಜು, ಸೇವಾ ಕಾಲೇಜು, ಪ್ರಮಾಣ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪೂರ್ಣಿಮಾ ಪಿಯು ಕಾಲೇಜು, ಶಾಹೀನ್ ಪಿಯು ಕಾಲೇಜು, ಬೆಸ್ಟ್ ಪಿಯು ಕಾಲೇಜ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ, LVD ಕಾಲೇಜು, ಇನ್ಫಾಂಟ್ ಜೇಸಿಸ್ ಕಾಲೇಜ್, GRB ಕಾಲೇಜ್ ಸೇರಿದಂತೆ ಒಟ್ಟು 21 ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನಡೆದವು. ಪರೀಕ್ಷಾ ಕೇಂದ್ರದ ಬಳಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಪ್ರಿಲ್ 23ರಂದು ನಗರಕ್ಕೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ, ಪಾದಯಾತ್ರೆ, ಬಹಿರಂಗ ಸಭೆ. ನವೀನ್. ಹಿಂದುಳಿದ ಆಯೋಗ ವರದಿ ಗೊಂದಲ ಸೃಷ್ಟಿಸುವಲ್ಲಿ ಸಿಎಂ ಯಶಸ್ವಿ. ಡಾಕ್ಟರ್ ಶಿವರಾಜ್ ಪಾಟೀಲ್ ಟೀಕೆ. ಸಂವಿಧಾನ ರಕ್ಷಣೆ ಏಪ್ರಿಲ್ 26ರಂದು ದಾವಣಗೆರೆಯಲ್ಲಿ ಸಂವಿಧಾನ ಸಂರಕ್ಷಕರ ಸಮಾವೇಶ, ಸರೋವರ ಬೆಂಕಿಕಟ್ಟಿ. ಏಪ್ರಿಲ್ 30ರಂದು ಶ್ರೀ ಬಸವ ಜಯಂತಿ, ಪೂರ್ವ ಸಿದ್ಧತೆ ಕೈಗೊಳ್ಳಲು ಎಡಿಸಿ ಶಿವಾನಂದ ಸೂಚನೆ. ಸಿಇಟಿ ಪರೀಕ್ಷೆ 213 ಅಭ್ಯರ್ಥಿಗಳ ಗೈರು.